Welcome back. So today we are continuing the same topic, the factor responsible for the rise of nationalism in India. So myself Akram Pasha, Government First Grade College, Chanagiri. So before going to discuss about the further factor responsible for the rise of nationalism in India, we need to recall what we discussed in the last class. In last class we discussed about the main factor for the rise of nationalism, like political and administrative unity, which was established due to the British period, British imperialism in India. And second thing which we discussed in the last class is the development of means of communication, how the communication helps to develop the sense of nationalism and nationalistic connectivity among the Indian people. And the third point which we discussed in the last class is influence of Western education on Indian nationalism. And next thing which we discussed in last class is impact of Western civilization, how the westernized culture and westernized thoughts influence the Indian minds, and how this influence became reason for the rise of nationalistic sense in the minds of Indian youths. And next thing which we discussed in the last class is economic exploitation of India by the British people. So ಮತ್ತೊಂದು ಸ್ವಾಗತ. ನಾವು ಲಾಸ್ಟ್ ಕ್ಲಾಸಿನ ಒಂದು ಮುಂದುವರೆದ ಭಾಗವನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಭಾರತದಲ್ಲಿ ರಾಷ್ಟ್ರೀಯತೆ ಉಗಮಕ್ಕೆ ಪೂರಕವಾದ ಕಾರಣಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ನನ್ನ ಹೆಸರು ಅಕ್ರಮ್ ಪಾಷಾ ಅಂತ. ಸೊ ನಾವು ಮತ್ತೆ ಇನ್ನೂ ವಿಷಯಗಳನ್ನು ಚರ್ಚೆ ಮಾಡೋಕ್ಕಿಂತ ಮುಂಚೆ ಹೋದ ಕ್ಲಾಸಲ್ಲಿ ನಾವು ಏನು ಚರ್ಚೆ ಮಾಡಿದ್ವಿ ಆ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇನ್ನೊಂದ್ಸತಿ ಪುನರ್ಮನನ ಮಾಡಿಕೊಡೋಣ. ಸೊ ಇದರಲ್ಲಿ ಆಡಳಿತಾತ್ಮಕ ಮತ್ತು ರಾಜಕೀಯ ಐಕ್ಯತೆಯನ್ನು ಬ್ರಿಟಿಷ್ ಸ್ಥಾಪನೆ ಮಾಡ್ತಾರೆ. ಆ ಐಕ್ಯತೆ ಯಾವ ರೀತಿಯಲ್ಲಿ ಭಾರತದಲ್ಲಿ ರಾಷ್ಟ್ರೀಯತೆ ಉಗಮಕ್ಕೆ ಕಾರಣವಾಗುತ್ತೆ ನಾವು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಸಂಪರ್ಕ ವ್ಯವಸ್ಥೆಯ ಬೆಳವಣಿಗೆ ಏನಾಗಿತ್ತಲ್ಲ, ಅಭಿವೃದ್ಧಿ ಏನಾಗಿತ್ತಲ್ಲ, ಸೊ ಅದು ಯಾವ ರೀತಿಯಲ್ಲಿ ಭಾರತದ ರಾಷ್ಟ್ರೀಯ ಮನೋಭಾವವನ್ನು ಬೆಳೆಸೋಕ್ಕೆ ಕಾರಣವಾಗುತ್ತೆ ಆ ವಿಷಯನೂ ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಭಾರತದಲ್ಲಿ ಬ್ರಿಟಿಷರು ಮತ್ತು ಯುರೋಪಿಯನರು ಏನು ಮಾಡ್ತಾರೆ, ಪಾಶ್ಚಾತ್ಯ ಶಿಕ್ಷಣ ವ್ಯವಸ್ಥೆ, ಅದರಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ವ್ಯವಸ್ಥೆಯನ್ನು ಬೆಳೆಸ್ತಾರೆ. ಆ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಮತ್ತು ಪಾಶ್ಚಾತ್ಯ ಶಿಕ್ಷಣ ವ್ಯವಸ್ಥೆಯಿಂದ ಭಾರತದ ಹೊಸ ವಿದ್ಯಾವಂತ ಪೀಳಿಗೆಯಲ್ಲಿ ಯಾವ ರೀತಿಯಲ್ಲಿ ಭಾರತ ರಾಷ್ಟ್ರೀಯತೆಯ ಒಂದು ಮನೋಭಾವ ಬೆಳೆಸುತ್ತೆ ಆ ವಿಷಯ ಕುರಿತು ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ಅಥವಾ ನಾಗರಿಕತೆಯ ಪ್ರಭಾವದಿಂದ ಯಾವ ರೀತಿ ನಮ್ಮ ಒಂದು ಯುವ ಪೀಳಿಗೆಗಳಲ್ಲಿ ಆವಾಗ ಸೊ ರಾಷ್ಟ್ರೀಯ ಮನೋಭಾವ ಮತ್ತು ರಾಷ್ಟ್ರೀಯತೆ ಯಾವ ರೀತಿ ಬೆಳೀತು. ಅದೇ ರೀತಿಯಲ್ಲಿ ಹಲವು ಜನ ಭಾರತದ ಆರ್ಥಿಕ ಶೋಷಣೆಯ ಕುರಿತು ಕೂಡ ಗ್ರಂಥಗಳು ಬರೆದಿದ್ದಾರೆ. ಅದು ಬರೆದ ನಂತರ, ಅದು ಓದಿದ ನಂತರ ಯಾವ ರೀತಿಯಲ್ಲಿ ಭಾರತೀಯರಲ್ಲಿ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಮನೋಭಾವ ಬೆಳೆಯುತ್ತೆ ಆ ವಿಷಯ ಕುರಿತು ನಾವು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಈಗ ನಾವು ಇವತ್ತಿನ ಒಂದು ವಿಷಯವನ್ನು ಪ್ರಾರಂಭಿಸೋಣ. ಸೊ 6ನೇ ಪಾಯಿಂಟ್, ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಪ್ರೆಸ್ ಅಂಡ್ ಲಿಟ್ರೇಚರ್. ಭಾರತದಲ್ಲಿ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಬೆಳವಣಿಗೆ ಯಾವ ರೀತಿಯಲ್ಲಿ ಆಗತ್ತೆ ಮತ್ತು ಅದು ಯಾವ ರೀತಿಯಲ್ಲಿ ಭಾರತದ ರಾಷ್ಟ್ರೀಯತೆಯನ್ನು ಬೆಳೆಸೋಕ್ಕೆ ಕಾರಣವಾಗುತ್ತೆ ಆ ವಿಷಯನ ನೋಡೋಣ. So friends, we know very well that in press and literature played a very important role, particularly when we try to discuss about the nationalism, the nation's concept among the people. So first thing I want to clarify that so the sense of nation or the concept of nationality, so all these words and ideologies can be reached to the people through different modes, and in these different modes two things played very important role.
So print media and the literature or whatever literature, so like books and other things. ಸೊ ಸ್ನೇಹಿತರೆ, ಭಾರತ ಯಾವುದೇ ಒಂದು ದೇಶದಲ್ಲಿ ಆ ರಾಷ್ಟ್ರ ಮತ್ತು ರಾಷ್ಟ್ರೀಯತೆಯ ಮನೋಭಾವವನ್ನು ಬೆಳೆಸೋದ್ರಲ್ಲಿ ಪತ್ರಿಕೋದ್ಯಮ ಮತ್ತು ಸಾಹಿತ್ಯದ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತೆ. ಸೊ ಏನು ಹೊಸ ವಿಚಾರಗಳು ನಾಯಕತ್ವದಿಂದ, ಉದಾಹರಣೆಗೆ ಗಾಂಧಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿರ್ಬೋದು, ಮೌಲಾನಾ ಆಜಾದ್ ಆಗಿರ್ಬೋದು, ಅಥವಾ ಅಲ್ಲಮಾ ಇಕ್ಬಾಲ್ ಆಗಿರ್ಬೋದು, ಇಂಥವರ ಒಂದು ವಿಚಾರಗಳನ್ನು ಜನಕ್ಕೆ ತಲುಪಿಸುವಂತಹ ಮಾಧ್ಯಮ ಆವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಪ್ರಿಂಟ್ ಮೀಡಿಯಾ ಆಗಿತ್ತು, ಇನ್ನೊಂದು ಸಾಹಿತ್ಯ ಆಗಿತ್ತು. ಅದು ಯಾವ ರೀತಿಯಲ್ಲಿ ಭಾರತೀಯ ಯುವಕರ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಆ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಸೊ ಇದರಲ್ಲಿ ಫಸ್ಟ್ ವರ್ನಾಕ್ಯುಲರ್ ಆ್ಯಂಡ್ ಇಂಗ್ಲಿಷ್ ಇಂಡಿಯನ್ ಪ್ರೆಸ್ ಲಿಟ್ರೇಚರ್. ಸೊ ಭಾರತದಲ್ಲಿ ದೇಶೀಯ ಮತ್ತು ಇಂಗ್ಲಿಷ್ ಮಾಧ್ಯಮದ ಏನಪ್ಪ ಅಂತ ಹೇಳಿದ್ರೆ ಸಂಪರ್ಕ ಮಾಧ್ಯಮಗಳು ಮತ್ತು ಸಾಹಿತ್ಯ ಯಾವ ರೀತಿ ಬೆಳೆಯುತ್ತೆ ಅಂತ ನಾವು ಹೇಳ್ತೀವಿ. ಸೊ ನಾವು ಅರ್ಥ ಮಾಡ್ಕೊಂಡಿದ್ವಿ ಏನಪ್ಪ ಅಂತ ಹೇಳಿದ್ರೆ, ಭಾರತದ ಯುವಕರು ಯುರೋಪ್, ಪ್ರಮುಖವಾಗಿ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಮತ್ತೆ ವಾಪಸ್ ಭಾರತಕ್ಕೆ ಬರ್ತಾರೆ. ಅಲ್ಲಿ ಇದ್ದಂತಹ ವ್ಯವಸ್ಥೆ ಮತ್ತು ಭಾರತದಲ್ಲಿ ಇದ್ದಂತಹ ವ್ಯವಸ್ಥೆ ಬಗ್ಗೆ ಅವ್ರಿಗೇನಾಗುತ್ತೆ ಅಂದರೆ ವ್ಯತ್ಯಾಸ ಕಾಣುತ್ತೆ. ಸೊ ನಂತರದಲ್ಲಿ ಭಾರತದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ದೇಶದಿಂದ ಹಲವು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಮಾಧ್ಯಮ ಮತ್ತು ಸಾಹಿತ್ಯ ಬೆಳೆಸಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಇಲ್ಲಿ ಸೂಕ್ತವಾದ ಸಮಯ ಅಲ್ಲ, ಯಾಕಂತ ಹೇಳಿದ್ರೆ ಸೀಮಿತ ಅವಧಿಯಲ್ಲಿ ನಾನು ಎಲ್ಲ ವಿಷಯ ಕಂಪ್ಲೀಟ್ ಮಾಡಬೇಕು. ಸ್ವಲ್ಪ ಬೆಳವಣಿಗೆಯ ಬಗ್ಗೆ ನಾವು ಯೋಚನೆ ಮಾಡೋಣ. ಸೊ ದ ಫಸ್ಟ್ ಪ್ರಿಂಟಿಂಗ್ ಪ್ರೆಸ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಪೋರ್ಚುಗೀಸ್ ಇನ್ 1556. ಸೊ ಪ್ರಪ್ರಥಮವಾಗಿ ಭಾರತದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಅಂದರೆ ನಮ್ಮ ವ್ಯವಸ್ಥೆನೇ ಬೇರೆ, ಯುರೋಪಿನ ವ್ಯವಸ್ಥೆನೇ ಬೇರೆ. ನಮ್ಮಲ್ಲಿ ಅದು ಇರಲಿಲ್ಲ ಅಂತಲ್ಲ, ಬೇರೆ ರೀತಿಯಲ್ಲಿ ಇತ್ತು ನಮ್ಮಲ್ಲಿ. ಅದು ಬೇರೆ ವಿಷಯ, ಚರ್ಚೆ ಮಾಡೋಕ್ಕೆ ಇಲ್ಲಿ ಆಗಲ್ಲ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಭಾರತದಲ್ಲಿ ಏನು ಪಾಶ್ಚಾತ್ಯ ಮಾದರಿಯ ಒಂದು ಏನಪ್ಪ ಅಂತ ಹೇಳಿದ್ರೆ ಪತ್ರಿಕೋದ್ಯಮ ವ್ಯವಸ್ಥೆ ಮತ್ತು ಸಾಹಿತ್ಯದ ವ್ಯವಸ್ಥೆ ಭಾರತಕ್ಕೆ ತಂದಿದ್ದು ಪೋರ್ಚುಗೀಸರು 1556ರಲ್ಲಿ ಪ್ರಪ್ರಥಮ ಸತಿ ಅವ್ರು ಏನು ಮಾಡ್ತಾರೆ, ಒಂದು ಪ್ರಿಂಟಿಂಗ್ ಪ್ರೆಸ್ ಅಂತ ತರ್ತಾರೆ ಭಾರತದಲ್ಲಿ. ಸೊ ಅದೇ ರೀತಿಯಲ್ಲಿ ನಂತರದಲ್ಲಿ ಮೂರನೇ ವಿಷಯ ನಾನು ಹೇಳಬೇಕಾಗಿರೋದು ದ ಬೆಂಗಾಲ್ ಗೆಜೆಟ್ 1782 ಬೈ ಜೇಮ್ಸ್ ಆಗಸ್ಟಸ್ ಹೇಕಿ. ಅಂದರೆ ಭಾರತದ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಈ ಗೆಜೆಟ್ ವಾಸ್ ಪಬ್ಲಿಷ್ಡ್ in 1782 by a person called James Augustus Hickey. ಸೊ ಒಂದು ವ್ಯಕ್ತಿ ಏನು ಮಾಡ್ತಾನೆ, ಪ್ರಪ್ರಥಮ ಸತಿ ಭಾರತದ ಇತಿಹಾಸದಲ್ಲಿ, ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಬೆಂಗಾಲ್ ಗೆಜೆಟ್ ಅಂತ ಒಂದು ಪತ್ರಿಕೋದ್ಯಮ ಏನು ಮಾಡ್ತಾರೆ, ಪಬ್ಲಿಷ್ ಮಾಡ್ತಾರೆ 1782ರಲ್ಲಿ. ಸೊ ಅವ್ರಿಗೆ ಯಾರು ಮಾಡಿದ್ದು ಅಂದರೆ ಜೇಮ್ಸ್ ಆಗಸ್ಟಸ್ ಹಿಕಿ ಅಂತ ಹೇಳ್ಬಿಟ್ಟು. ಇದು ನಮ್ಮ ಭಾರತದಲ್ಲಿ ಮುದ್ರಣ ವ್ಯವಸ್ಥೆಯ ಪ್ರಾರಂಭ ಅಂತಲೇ ಹೇಳ್ಬೋದು. ನಾಲ್ಕನೇ ಅಂಶ ಏನಪ್ಪ ಅಂತ ಹೇಳಿದ್ರೆ, ರಾಜಾರಾಮ್ ಮೋಹನ್ ರಾಯ್ಸ್ ಸಂಬತ್ ಕೌಮುದಿ ಆ್ಯಂಡ್ ಮಿರಾತುಲ್ ಅಕ್ಬರ್ 1822. So Rajaram Mohan Rai is considered as the first modern man of India. So this person has published two papers. One is called Samad Kaumudi, so 1821, and Miratul Akbar 1822. So these two newspapers, we can say that it is an initial development initiations by individual. That person is called Rajaram Mohan Rai. ಸೊ ರಾಜಾರಾಮ್ ಮೋಹನ್ ರಾಯ್ ಅವರು ಏನು ಮಾಡ್ತಾರೆ, 2 ಪೇಪರ್ಗಳನ್ನು ಪಬ್ಲಿಷ್ ಮಾಡ್ತಾರೆ. ಒಂದು ಸಮದ್ ಕೌಮುದಿ 1821ರಲ್ಲಿ ಮತ್ತು ಮಿರಾತುಲ್ ಅಕ್ಬರ್ 1822ರಲ್ಲಿ 2 ಪೇಪರ್ಗಳನ್ನು ಪಬ್ಲಿಷ್ ಮಾಡ್ತಾರೆ. ಅದೇ ರೀತಿಯಲ್ಲಿ 5ನೇ ಅಂಶ ಏನಪ್ಪ ಅಂತ ಹೇಳಿದ್ರೆ, ಬಿ ಜೆ ತಿಲಕ್ ಅವರು. ಸೊ ಬಿ ಜೆ ತಿಲಕ್, ಅನದರ್ ಫ್ರೀಡಮ್ ಫೈಟರ್. ಸೊ he published 2 papers. One is called Kesari, another one is called Maratha. English and Marathi paper, these are the 2 papers. So through these 2 papers he tried to popularize the idea of
what we call home rule movement, the idea of Swaraj, the idea of national struggle. He tried to infuse in the minds of the Indian people through these two papers called Kesari and Maratha. ಸೊ ಬಾಲ್ ಗಂಗಾಧರ್ ತಿಲಕ್ನವರು ಏನು ಮಾಡ್ತಾರೆ, ಎರಡು ಪೇಪರ್ಗಳನ್ನು ಪಬ್ಲಿಷ್ ಮಾಡ್ತಾರೆ. ಒಂದು ಕೇಸರಿ ಅಂತ ಹೇಳ್ಬಿಟ್ಟು, ಇನ್ನೊಂದು ಮರಾಠಿ, ಇಂಗ್ಲಿಷ್ ಮತ್ತು ಮರಾಠಿ ಭಾಷೆಯಲ್ಲಿ ಎರಡು ಪೇಪರ್ಗಳನ್ನು ಪಬ್ಲಿಷ್ ಮಾಡ್ತಾರೆ. ಈ ಪೇಪರ್ಗಳ ಮುಖಾಂತರ ಅವರು ಭಾರತೀಯರಲ್ಲಿ ರಾಷ್ಟ್ರೀಯ ಮನೋಭಾವವನ್ನು ಬೆಳೆಸೋದ್ರಲ್ಲಿ ಪ್ರಯತ್ನನೂ ಪಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು. ಅದೇ ರೀತಿಯಲ್ಲಿ ಇನ್ನೊಂದು, ಸೊ ಒನ್ ಮೋರ್ freedom fighter of our India, the earliest persons who tried to infuse the concept of nationalism in the minds of Indian people was Firoz Shah Mehta. So Firoz Shah Mehta published one paper called Bombay Chronicles. So this also played a very important role in infusing nationalist feeling in the minds of Indian people. ಫಿರೋಜ್ ಶಾ ಮೆಹ್ತಾ ಅವರು ಏನು ಮಾಡ್ತಾರೆ, ಬಾಂಬೆ ಪ್ರಾಂತ್ಯದಲ್ಲಿ ಒಂದು ಪೇಪರನ್ನು ಪಬ್ಲಿಷ್ ಮಾಡ್ತಾರೆ. ಆ ಪೇಪರ್ನ ಹೆಸರು ಬಾಂಬೆ ಕ್ರಾನಿಕಲ್ಸ್ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ಇನ್ನೊಬ್ಬ ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸಿದ್ದವರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು. So one more person who played very important role in the Indian freedom struggle was Mohandas Karamchand Gandhi. So this person published two papers. One is called Young India, another one is called Harijan. These two papers he published, and through these two papers he tried to infuse in the minds of Indian people the concept of Satya, Ahimsa, way of fighting against the imperialism. So this idea he tried to popularize in the minds of Indian people through these two papers. That means these two papers became the mode to popularize his ideas, his way of fighting against the British people from these two papers, through these two papers. So another person is called Jawaharlal Nehru. So Jawaharlal Nehru, he published one paper called National Herald. So in this paper he tried to popularize his idea about nation and nationality among the Indian people. So these are the few papers which I remember. There are many, there are hundreds of other papers, persons who publish books, who publish the newspapers. So and time is not permitting me to explain in detail all the references about these papers. So next point which we are going to discuss is so as I said, Vernacular Press Act. So this newspaper and other things develop a sense of nationality and nationhood among the Indian people. To put an end to this idea, to break the chain of development of this nationalism in the minds of Indian people, the government of India tried to curb the freedom of press. So for this reason, so as he said, during the time of Lord Lytton period, a act was passed to curb the independence of the paper which published in the regional languages. That means so that is called the Vernacular Press Act 1878. ಸೊ ಭಾರತದಲ್ಲಿ ಈ ಥರದಲ್ಲಿ ಏನಪ್ಪ ಅಂದರೆ ಪತ್ರಿಕೋದ್ಯಮದ ಅಭಿವೃದ್ಧಿ ಆಗುತ್ತೆ. ಮತ್ತು ಈ ನಾಯಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಭಾರತೀಯರಲ್ಲಿ ಈ ರಾಷ್ಟ್ರವಾದವನ್ನು ಬೆಳೆಸೋದ ಒಂದು ಪ್ರಯತ್ನ ಮಾಡ್ತಾರೆ. ಇದರ ಮುಖಾಂತರ ಇದನ್ನು ಕಡಿವಾಣ ಹಾಕ್ಲಿಕ್ಕೋಸ್ಕರ ಏನು ಮಾಡ್ತಾರೆ, ಲಾರ್ಡ್ ಲಿಟನ್ ಕಾಲದಲ್ಲಿ ಒಂದು ಪತ್ರಿಕೋದ್ಯಮದ ಬಗ್ಗೆ ಒಂದು ಕಾಯ್ದೆಯನ್ನು ತರ್ತಾರೆ. ಅದಕ್ಕೆ ವರ್ನಾಕ್ಯುಲರ್ ದೇಶೀಯ ಪತ್ರಿಕೋದ್ಯಮ ಕಾಯ್ದೆ 1878 ಈ ಒಂದು ಕಾಯ್ದೆ ತರ್ತಾರೆ. ಇದರ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ಈ ದೇಶೀಯ ಭಾಷೆಗಳಲ್ಲಿ ಯಾರಾದರೂ ಏನಾದರೂ ಪಬ್ಲಿಷ್ ಮಾಡಬೇಕಾಗಿದ್ರೆ ಇದರ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಒಂದು ವೇಳೆ ಯಾರಾದರೂ ಈ ಒಂದು ಏನಪ್ಪ ಅಂತ ಹೇಳಿದ್ರೆ ವಿಷಯದಲ್ಲಿ ಸರ್ಕಾರದ ವಿರುದ್ಧವಾಗಿ ಏನಾದರೂ ಲೇಖನ ಬರೆದ್ರೆ ಆ ಒಂದು ಏನಪ್ಪ ಅಂತಾರೆ ಪ್ರಿಂಟಿಂಗ್ ಪ್ರೆಸ್ ಏನಾಗುತ್ತೆ ಅಂತ ಹೇಳಿದ್ರೆ ಸೀಲ್ ಡೌನ್ ಮಾಡ್ತಾರೆ, ಅದರ ಮೇಲೆ ಫೈನ್ ಹಾಕ್ತಾರೆ. ಸೊ ಅದರ ಉದಾಹರಣೆ ಏನಪ್ಪ ಅಂದರೆ ಬಾಲ್ ಗಂಗಾಧರ್ ತಿಲಕ್ನವ್ರ ಮೇಲೆ ಬಹಳಷ್ಟು ಏನಪ್ಪ ಅಂತ ಹೇಳಿದ್ರೆ ದಂಡವನ್ನು ಹಾಕಿ ಅವರು ಒಂದು ಪೇಪರನ್ನು ಕ್ಲೋಸ್ ಮಾಡುವ ಅಥವಾ ಸೀಲ್ ಡೌನ್ ಮಾಡುವ ಪ್ರಯತ್ನ ಕೂಡ ಬ್ರಿಟಿಷರು ಮಾಡಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಜನರ ಮೇಲೇನೂ ಈ ರೀತಿಯ ಒಂದು ಕಾಯ್ದೆ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಗ್ರೋತ್ ಆಫ್ ನ್ಯಾಷನಲ್ ಲಿಟ್ರೇಚರ್.
ರಾಷ್ಟ್ರೀಯವಾದ ಸಾಹಿತ್ಯದ ಬೆಳವಣಿಗೆ, ಗ್ರೋತ್ ಆಫ್ ನ್ಯಾಷನಲ್ ಲಿಟ್ರೇಚರ್. ಏನಪ್ಪ ಗ್ರೋತ್ ಆಫ್ ನ್ಯಾಷನಲ್ ಲಿಟ್ರೇಚರ್ ಅಂದರೆ ಏನು ಅಂಶ ನಮಗೆ ಗೊತ್ತಾಗತ್ತೆ ಅಂದರೆ, ಸೊ ಕೆಲ ರಾಷ್ಟ್ರವಾದಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಭಾರತದಲ್ಲಿ ಕೆಲವೊಂದು ಗ್ರಂಥಗಳು ಬರೀತಾರೆ. ಅದು ಉದಾಹರಣೆಗೆ ಬಂಕಿಮ್ ಚಂದ್ರ ಚಟರ್ಜೀಸ್ ಆನಂದ್ ಮತ್ ಐತಲ್ಲ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಆ ರಾಷ್ಟ್ರೀಯತೆ ಹೆಂಗಿರಬೇಕು ಏನಿರಬೇಕು ಅಂತ ಹೇಳ್ಬಿಟ್ಟು ವಿವರಾತ್ಮಕವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆನಂದ್ ಮಂತದಲ್ಲಿ ಏನಪ್ಪ ಅಂದರೆ ಒಂದೇ ಮಾತರಂ ಅಂತ ಒಂದು ಗೀತೆ ಇದಾಗುತ್ತೆ, ಬಹಳ ಪಾಪ್ಯುಲರ್ ಆಗುತ್ತೆ. ಅದೇ ರೀತಿಯಲ್ಲಿ ದೀನಬಂಧು ಮಿತ್ರ, ಒನ್ ಮೋರ್ ಪರ್ಸನ್ ದೀನಬಂಧು ಮಿತ್ರ ಅಂತ ಹೇಳ್ಬಿಟ್ಟು ಅವರು ಕೂಡ ಏನು ಮಾಡ್ತಾರೆ ಅಂದರೆ ಗ್ರಂಥ ಬರೀತಾರೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಆರ್ ಸಿ ದತ್, ರಮೇಶ್ ಚಂದ್ರ ದತ್ ಅವರು ಏನು ಮಾಡ್ತಾರೆ, ಒಂದು ಗ್ರಂಥ ಬರೀತಾರೆ, ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ. ಅದರಲ್ಲಿ ಏನಿದೆ ಇರುತ್ತೆ ಅಂತ ಹೇಳಿದ್ರೆ, ಭಾರತ ಒಂದು ಕಾಲದಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತವಾದ ದೇಶ, ಕೈಗಾರಿಕೆ ಉದ್ಯಮ ಇರುವಂಥ ದೇಶ. ಬ್ರಿಟಿಷರ ಆರ್ಥಿಕ ಮತ್ತು ಕೈಗಾರಿಕೆ ನೀತಿಯಿಂದ ಏನಾಗುತ್ತೆ ಅಂದರೆ ಭಾರತದ ಈ ಪರಿಸ್ಥಿತಿ ಬಂತು ಅಂತ ಹೇಳ್ಬಿಟ್ಟು ವಾದ ಆರ್ ಸಿ ದತ್ನವರು ಅವ್ರ ಗ್ರಂಥ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ, ಭಾರತದ ಆರ್ಥಿಕ ಇತಿಹಾಸದಲ್ಲಿ ಏನು ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಒನ್ ಮೋರ್ ಪರ್ಸನ್ ಕಾಲ್ಡ್ ದಾದಾಭಾಯಿ ನೌರೋಜಿ, whom we called the grand old man of India. So this person has written a book called Poverty and Un-British Rule in India. Poverty and Un-British Rule in India. In this book, he tried to argue that whatever wealth the Britishers able to generate in India, systematically they sent that wealth to the England. So because of this reason, England started to become rich and richer at the cost of India becoming poorer and poorer. So poorer as days pass on. So this particular policy is called drain theory of wealth, which he tried to argue and explain in the book called Poverty and Un-British Rule in India by Dadabhai Naoroji. So next thing which we are going to discuss is 7th point, the contribution of social and religious reformers. ಸೊ ಭಾರತದಲ್ಲಿ 7ನೇ ಪಾಯಿಂಟ್ ನಾವು ಚರ್ಚೆ ಮಾಡಕ್ಕೆ ಹೋಗ್ತಾ ಇದ್ವಿ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಕೊಳಗೆ, ಅಂದರೆ ಯಾವ ರೀತಿ ಅವರು ಅದರಲ್ಲಿ ಪಾತ್ರ ವಹಿಸಿದ್ರು ಅಂತ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಇದರಲ್ಲಿ ಬಹಳಷ್ಟು ಜನ ಇದ್ದಾರೆ, ಎಲ್ಲರದ್ದು ಚರ್ಚೆ ಮಾಡೋಕ್ಕಾಗಲ್ಲ. ಸಾಂಕೇತಿಕವಾಗಿ ಕೆಲವೊಂದು ಹೆಸರುಗಳನ್ನು ಆರಿಸ್ಕೊಂಡು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ರಾಜಾರಾಮ್ ಮೋಹನ್ ರಾಯ್. So Rajaram Mohan Rai, whom we call the first modern man of India. So Rajaram Mohan Rai ಅವರಿಗೆ ನಾವು ಪ್ರಥಮ ಆಧುನಿಕ ಪುರುಷ ಅಂತಲೂ ಕರಿತೀವಿ ಭಾರತದ್ದು. ಯಾಕೆ ಅಂತ ಹೇಳಿದ್ರೆ, ಅವ್ರ ಕಾಲದಲ್ಲಿ ಅವರು ಸತಿ ವ್ಯವಸ್ಥೆಯ ವಿರುದ್ಧವಾಗಿ ಮಾತಾಡ್ತಾರೆ, ಅದೇ ರೀತಿಯಲ್ಲಿ ಮೂಢನಂಬಿಕೆಗಳ ವಿರುದ್ಧವಾಗಿ ಮಾತಾಡ್ತಾರೆ, ಬ್ರಾಹ್ಮಣರ ಒಂದು ಶ್ರೇಷ್ಠತೆಯ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾರೆ, ಅದೇ ರೀತಿಯಲ್ಲಿ ಶಿಶು ವಿವಾಹದ ಬಗ್ಗೆ ಬಾಲ್ಯ ವಿವಾಹದ ವಿರುದ್ಧವಾಗಿ ಕೂಡ ಮಾತಾಡ್ತಾರೆ. ಸೊ ಮತ್ತು ಅವರಲ್ಲಿ ಏನಪ್ಪ ಅಂದರೆ ಪ್ರಗತಿಪರ ಚಿಂತನೆಗಳು ಇದ್ದವು. ಸೊ ಅದಕ್ಕೋಸ್ಕರ ಅವರನ್ನು ನಾವು ಪ್ರಥಮ ಆಧುನಿಕ ಪುರುಷ, ಭಾರತದ ಪ್ರಥಮ ಆಧುನಿಕ ಪುರುಷ ಅಂತಲೂ ಕರಿತೀವಿ. ಸೊ ಅವರು ನಮ್ಮ ಭಾರತ ದೇಶದ ಸಮಾಜವನ್ನು ಸುಧಾರಣೆ ಮಾಡುವ ಸಲುವಾಗಿ ಒಂದು ಸಂಸ್ಥೆಯನ್ನು ಕಟ್ಟಿದ್ರು, ಅದಕ್ಕೆ ಬ್ರಹ್ಮ ಸಮಾಜ ಅಂತ ಕರಿತೀವಿ, 1828ರಲ್ಲಿ. ಸೊ ಟು ರಿಫಾರ್ಮ್ ದ ಇಂಡಿಯನ್ society and religion, he established a organization called Brahma Samaja. So one thing you keep in mind when we are discussing about society of India and people of India, we can't separate society from religion in India. Religion and society are the two faces of the same coin. So to reform the society means to reform the religion. ಸೊ ಇಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಏನಪ್ಪ ಅಂತ ಹೇಳಿ, ಭಾರತದಲ್ಲಿ ಸಮಾಜ ಮತ್ತು ಧರ್ಮ ಎರಡು ಬೇರೆ ಬೇರೆ ಅಲ್ಲ, ಅದು ಒಂದು ನಾಣ್ಯದ ಎರಡು ಮುಖಗಳು ಅಂತಲೇ ಹೇಳಬಹುದು. ಸಮಾಜ ನೀವು ಸುಧಾರಣೆ ಮಾಡ್ತೀರಾ ಅಂತ ಹೇಳಿದ್ರೆ ಅದರಲ್ಲಿ ಧರ್ಮನೂ ಸುಧಾರಣೆ ಆಗುತ್ತೆ. ಅದಕ್ಕೋಸ್ಕರ ಈ ವಿಷಯ ನಾವು ಇದು ಮಾಡ್ತೀವಿ. ಸೊ ಉದಾಹರಣೆಗೆ ಸತಿ ಪದ್ಧತಿ ಏನು ರದ್ದು ಮಾಡಬೇಕು. ಸತಿ ಪದ್ಧತಿ ಸಮಾಜದ ಅಂಶ ಆದರೂ ಸಹ ಅದು ಧಾರ್ಮಿಕ ವಿಷಯವಾಗಿರುತ್ತೆ. ಸೊ ಆಯ್ತಲ್ಲ, ಅದೇ ಇದು. ನೆಕ್ಸ್ಟ್ ಅದೇ ರೀತಿಯಲ್ಲಿ ಥಿಯೋಸಫಿಕಲ್ ಮೂಮೆಂಟ್ 1875. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಮಟ್ಟಿಗೆ ಇದು ಅಮೇರಿಕಾ ಮತ್ತು
ರಷ್ಯಾ ದೇಶದ ನಿವಾಸಿಗಳು ಸೇರಿಬಿಟ್ಟು ಕಟ್ಟಂತಹ ಒಂದು ಸಂಸ್ಥೆ ಇದು ಥಿಯೋಸಫಿಕಲ್ ಸೊಸೈಟಿ. ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆನೆ ಬೆಸೆಂಟ್ನವರು ಭಾರತದಲ್ಲಿ ಏನು ಮಾಡ್ತಾರೆ, ಇದರ ಬೆಳವಣಿಗೆ ಮಾಡ್ತಾರೆ. ಭಾರತದಲ್ಲಿ ಇದರ ಶಾಖೆ ಸ್ಥಾಪನೆಯಾಗಿದ್ದು 1875ರಲ್ಲಿ. ಇದರಲ್ಲಿ ಏನಪ್ಪ ಅಂತ, ಇದು ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಧಾರ್ಮಿಕ ಮೂಢನಂಬಿಕೆಗಳ ವಿರುದ್ಧವಾಗಿ ಮಾತಾಡ್ತಾರೆ ಇವರು, ಬಾಲ್ಯ ವಿವಾಹದಕ್ಕೂ ವಿರುದ್ಧವಾಗಿ ಮಾತಾಡ್ತಾರೆ, ಮತ್ತು ವಿಧವೆಯರ ಬಗ್ಗೆ ಮಾತಾಡ್ತಾರೆ, ಮತ್ತು ಪಾಶ್ಚಾತ್ಯ ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ, ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ, ಮತ್ತು ರಾಷ್ಟ್ರೀಯತೆಯ ಬಗ್ಗೆ ಮಾತಾಡ್ತಾರೆ. ಸೊ ಈ ಸಂಸ್ಥೆ ಕೂಡ ಏನಾಗುತ್ತೆ, ಭಾರತೀಯರಲ್ಲಿ ಒಂದು ರೀತಿಯಲ್ಲಿ ರಾಷ್ಟ್ರವಾದವನ್ನು ಬೆಳೆಸೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿಯಲ್ಲಿ ಆರ್ಯ ಸಮಾಜ್. ಸೊ ಆರ್ಯ ಸಮಾಜ್ ಆಫ್ ದಯಾನಂದ ಸರಸ್ವತಿ ಇನ್ ಬಾಂಬೆ 1875. 1875ರಲ್ಲಿ ಇನ್ನೊಂದು ಸಂಸ್ಥೆ ಕಟ್ಟಲಾಗುತ್ತೆ ಬಾಂಬೆ ಪ್ರಾಂತ್ಯದಲ್ಲಿ. ಅದು ಯಾರಪ್ಪ ಅಂದರೆ ಆರ್ಯ ಸಮಾಜ. ಕಟ್ಟಿದ್ದು ಯಾರಪ್ಪ ಅಂದರೆ ದಯಾನಂದ ಸರಸ್ವತಿ. ಇವರು ಕೂಡ ಏನಪ್ಪ ಅಂದರೆ ಪ್ರಗತಿಪರ ರೀತಿಯಲ್ಲಿ ಭಾರತದ ಸಮಾಜವನ್ನು ಸುಧಾರಿಸಬೇಕು ಅಂತ ಪ್ರಯತ್ನ ಪಟ್ಟರು. ಅದೇ ರೀತಿಯಲ್ಲಿ ಪ್ರಾರ್ಥನಾ ಸಮಾಜ 1863. ಸೊ ದೋ ಇಟ್ ವಾಸ್ established by Panduranga brothers, but it was later it was developed by Keshav Chandra Sen in Bombay. So it talk about the widow marriage, it talk about caste and other things. So along with this thing, they also try to develop the sense of nationalism in the minds of Indian people. In the same way, fifth point which we are going to discuss is the Ramakrishna Mission by Swami Vivekananda in 1897. So 1897, Swami Vivekananda, one more so religious and social reformer. So he is very popular not only in India but in America also, because once he went to Chicago to participate in the World Religious Conference, and there he represented India. So after coming back from England, he established Ramakrishna Mission, which was named after a great saint of Bengal region called Ramakrishna Paramahamsa. So to popularize his ideology, so he started the Ramakrishna Mission in 1897. So in the same way, in the sixth point which we are going to discuss is Sir Syed Ahmad Khan and Aligarh movement. So what we discussed above, so this belongs to the Hindu society, and what we are going to discuss is relating to the Muslim community, which at that time it was more than 30% of population consisted on the Muslim community in India before partition. So Sir Syed Ahmad Khan, he tried to popularize English or Western culture and Western education system among the Muslim community, and the moment he started to popularize this idea, and this is called Aligarh movement, which he started in 1875. So next thing is 8.1, discrimination of Indians with regards to their appointment in government service. ಸರ್ಕಾರಿ ಸೇವೆಗಳಲ್ಲಿ ನಿಯುಕ್ತಿ ಮಾಡಬೇಕಾಗಿದ್ರೆ ಭಾರತೀಯರಿಗೆ ಸಾಕಷ್ಟು ತಾರತಮ್ಯವಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ವಿಷಯ ನಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಪ್ರಮೋಷನ್ ವಿಷಯದಲ್ಲಿ, ನಿಯುಕ್ತಿ ಆಗುವ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಏನಾಗುತ್ತಿತ್ತು ಅಂತ ಹೇಳಿದ್ರೆ ಭಾರತೀಯರ ವಿಷಯವಾಗಿ ಬಹಳ ತಾರತಮ್ಯ ನಡೀತಾ ಇತ್ತು. ಸೊ ಇದು ಜನಕ್ಕೆ ತಿಳಿಸುವಂಥ ಕೆಲಸ ಕೆಲವು ಜನ ಮಾಡ್ತಾರೆ. ಸೊ ಅದು ನೋಡೋಣ. ಫಸ್ಟ್, ಸೊ ಪ್ರಥಮವಾಗಿ ಸಿವಿಲ್ ಸರ್ವಿಸ್ ಸಿಸ್ಟಮ್ ಇನ್ ಇಂಡಿಯಾ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ಲಾರ್ಡ್ ಡಲ್ಹೌಸಿ ಪೀರಿಯಡ್ ಇನ್ 1853 ಆ್ಯಂಡ್ ಫಾರ್ಮಲಿ ಸ್ಟಾರ್ಟೆಡ್ ಇನ್ 1858. ಸೊ ಭಾರತದಲ್ಲಿ ಏನಾಗುತ್ತೆ ಅಂದರೆ ನಾಗರಿಕ ಸೇವಾ ವ್ಯವಸ್ಥೆ ಜಾರಿ ಅಂದರೆ ಪ್ರಾರಂಭಿಸಿದ್ದು ಏನಪ್ಪ ಅಂದರೆ ಲಾರ್ಡ್ ಡಲ್ಹೌಸಿ ಕಾಲದಲ್ಲಿ 1853ರಲ್ಲಿ, ಮತ್ತು ಇದು ಅಧಿಕೃತವಾಗಿ ಪ್ರಾರಂಭ ಆಗಿದ್ದು 1858ರಲ್ಲಿ. ಯಾವಾಗ ರಾಣಿಯ ಘೋಷಣೆ ಆಗುತ್ತೆ ಆವಾಗ ಶುರು ಆಗುತ್ತೆ. ಸೊ ಎರಡನೇದಾಗಿ, ಸೊ ಏನಪ್ಪ ಅಂದರೆ 10 ವರ್ಷ ನಂತರ, ಅಂದರೆ ಈ ನಾಗರಿಕ ಸೇವೆ ಪ್ರಾರಂಭವಾಗಿದ್ದ 10 ವರ್ಷ ನಂತರ ಒಂದು ವ್ಯಕ್ತಿ, ಇನ್ 1868 ಸುರೇಂದ್ರನಾಥ್ ಬ್ಯಾನರ್ಜಿ ವಾಸ್ ದ ಫಸ್ಟ್ ಟು ಪಾಸ್ ದ ICS ಎಕ್ಸಾಮಿನೇಷನ್, ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪ್ರಥಮವಾಗಿ ಪಾಸ್ ಮಾಡಿದ್ದು ಸುರೇಂದ್ರನಾಥ್ ಬ್ಯಾನರ್ಜಿ 1868ರಲ್ಲಿ.
ಸೊ ಇಲ್ಲಿ ನಾವು ಈ ICS ಎಕ್ಸಾಮ್ ಹೆಂಗೆ ಇದು ಮಾಡ್ತಾ ಇದ್ರು ಅದ್ರ ಬಗ್ಗೆ ಸ್ವಲ್ಪ ನಾವು ಮಾತಾಡೋಣ. ಮೆಥಡ್ಸ್ ಆಫ್ ಕಂಡಕ್ಟಿಂಗ್ ಎಕ್ಸಾಮಿನೇಷನ್. ಸೊ ನೋಡಿ, ಭಾರತದ ಇಲ್ಲಿ ಏನು ಹೇಳ್ತಾ ಇದ್ವಿ ನಾವು, ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಹೇಳ್ತಾ ಇದ್ವಿ ಎಕ್ಸಾಮಿನೇಷನ್. ಆದರೆ ಈ ಎಕ್ಸಾಮಿನೇಷನ್ ಎಲ್ಲಿ ನಡೀತಾ ಇತ್ತು ಅಂತ ಹೇಳಿದ್ರೆ ಇಂಗ್ಲೆಂಡಲ್ಲಿ ನಡೀತಾ ಇತ್ತು. ಅಂದರೆ ಭಾರತದಲ್ಲಿ ನಡೀತಾ ಇರಲಿಲ್ಲ, ಅದು ಇಂಗ್ಲೆಂಡಲ್ಲಿ ನಡೀತಾ ಇತ್ತು. ಯಾರಾದರೂ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರಿಬೇಕು ಅಂತ ಮನಸ್ಸಲ್ಲಿ ಇದ್ದರೆ, ಆಸೆ ಇದ್ದರೆ, ಅವನು ಏನು ಮಾಡಬೇಕಾಗಿತ್ತು, ಇಂಗ್ಲೆಂಡ್ಗೆ ಹೋಗಿ ಅಲ್ಲೇ ವಾಸ ಮಾಡಿ ಕೆಲ ದಿವಸ ಎಕ್ಸಾಮ್ ಬರೆದು ಪಾಸ್ ಮಾಡಿ ಬರಬೇಕಾಗಿತ್ತು. ಅದು ಇಂಗ್ಲೀಷ್ ಮಾಧ್ಯಮದಲ್ಲೇ ಬರೀಬೇಕಾಗಿತ್ತು. ಸೊ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ರೇಷಿಯಲ್ ಡಿಸ್ಪ್ಯಾರಿಟಿ ಅಂದರೆ ಜನಾಂಗೀಯ ವ್ಯತ್ಯಾಸ ಕೂಡ ಬಹಳಷ್ಟು ಇತ್ತು. ಅಂದರೆ ಸೊ ಇಲ್ಲಿ ಕೆಲವೊಂದು ಬೆಳವಣಿಗೆಗಳು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ರೇಷಿಯಲ್ ಡಿಸ್ಪ್ಯಾರಿಟೀಸ್. After 1857 revolt, the British officers started to see Indians with suspicious mind. 1857 ದಂಗೆಯ ನಂತರ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯರನ್ನು ಸಂಶಯಾಸ್ಮಕವಾಗಿ ನೋಡಲಿಕ್ಕೆ ಪ್ರಾರಂಭ. ಸಸ್ಪಿಷಿಯಸ್ ಮೈಂಡ್, ಇವತ್ತು ನಾಳೆ ಯಾರೋ ಕೊಲ್ಲು ಬಿಡ್ತಾರೆ, ಯಾವ ದಂಗೆ ಮಾಡಿಬಿಡ್ತಾರೆ, ಆ ಥರದ ಒಂದು ಏನಪ್ಪ ಸಸ್ಪಿಷಿಯಸ್ ಮೈಂಡ್ ಇಟ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಅವರು. ಸೊ ಅದಾಗಿದ್ದ ನಂತರ ಅವರು ಫಸ್ಟ್ ಏನು ಮಾಡ್ತಾರೆ, ಇದು ಮಾಡಿದ ನಂತರ ಸೊ ದೇ ಫಾಲೋಡ್ ದ ಪಾಲಿಸಿ ಆಫ್ ಡಿವೈಡ್ ಅಂಡ್ ರೂಲ್. ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಡೆದಾಡುವ ನೀತಿಯನ್ನು ಜಾರಿಗೊಳ್ಳುತ್ತಾರೆ. ಏನು ಮಾಡಬೇಕು, ಭಾರತದಲ್ಲಿರೋ ಒಂದು ಎರಡು ಪ್ರಮುಖ ಜನಾಂಗದವರು ಅಂದರೆ ಧರ್ಮಕ್ಕೆ ಸೇರಿದವರು. ಒಂದು ಏನಪ್ಪ ಅಂದರೆ ಮುಸಲ್ಮಾನರು, ಇನ್ನೊಂದು ಹಿಂದೂಗಳು ಅಂತ ಹೇಳ್ಬೋದು. ಸೊ ಜೈನ್, ಪಾರ್ಸೀಸ್, ಕ್ರಿಶ್ಚಿಯನ್ಸ್ ಕೂಡ ಇದ್ದಾರೆ, ಆದರೆ ಬಹಳ ಕಮ್ಮಿ ಸಂಖ್ಯೆಯಲ್ಲಿದ್ದಾರೆ. ಆದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರೋದು ಯಾರಪ್ಪ ಅಂದರೆ ಮುಸಲ್ಮಾನರು ಮತ್ತು ಹಿಂದೂಗಳು ಅಂತ ಹೇಳ್ಬಿಟ್ಟು. ಸೊ ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಪ್ರಕಾರ 1857 ಯಾರು ಮಾಡಿದ್ರು, ಅದರಲ್ಲಿ ಎಲ್ಲರೂ ಮಾಡಿದ್ರು. ಅದರಲ್ಲಿ ಒಂದು ಕಡೆ ಏನಪ್ಪ ಅಂದರೆ ಬಹದ್ದೂರ್ ಶಾ ಜಫರ್ ಸೆಕೆಂಡ್ ಇದ್ದರೆ, ಇನ್ನೊಂದು ಕಡೆ ಏನಪ್ಪ ಅಂತ ಹೇಳಿದ್ರೆ ಅಮರ್ ಸಿಂಗ್ ಇದ್ರು, ಇನ್ನೊಂದು ಕಡೆ ಏನಪ್ಪ ಅಂತ ಹೇಳಿದ್ರೆ ನಾನಾ ಸಾಹೇಬ್ ಇದ್ರು, ರಾಣಿ ಝಾನ್ಸಿ ಇದ್ರು. ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಂಡಿದ್ರು. ಒಂದು ಜನಾಂಗದವರು ಏನು ಪಾಲ್ಗೊಂಡಿಲ್ಲ. ಆದರೆ ದೇ ಟ್ರೈ ಟು ಡಿವೈಡ್ ದ ಇಂಡಿಯನ್ ಸೊಸೈಟಿ. ಫಾರ್ ದಿಸ್ ರೀಸನ್ ದೇ ಸ್ಟಾರ್ಟೆಡ್ ಕನ್ಸಿಡರಿಂಗ್ ಇಂಡಿಯನ್ ಮುಸ್ಲಿಮ್ಸ್ ವರ್ ರೆಸ್ಪಾನ್ಸಿಬಲ್ ಫಾರ್ ದ ರಿವಾಲ್ಟ್ ಆಫ್ 1857. 1800 ಅವರು ಅದು ಅಂದರೆ ಒಡೆದಾಡುವ ನೀತಿಯ ಆಧಾರದ ಮೇಲೆ 1857 ನಂತರ ಅವರು ದಂಗೆಗೆ ಕಾರಣಕರ್ತರು ಯಾರಪ್ಪ ಅಂತ ಹೇಳಿದ್ರೆ ಭಾರತೀಯ ಮುಸಲ್ಮಾನರು ಅಂತ ಇದು ಮಾಡಿದ್ರು. ಆವಾಗ ಏನು ಮಾಡ್ತಾರೆ ಅಂದರೆ ಎಲ್ಲ ವಿಷಯಗಳಲ್ಲಿ, ಅಂದರೆ ಶೈಕ್ಷಣಿಕ ವಿಷಯಗಳಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಅವ್ರಿಗೆ ದೂರ ಇಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಪ್ರೋತ್ಸಾಹ ಕೊಡೋಲ್ಲ, ಅವ್ರಿಗೆ ಯಾವುದೇ ರೀತಿಯ ಒಂದು ಪಾಲುದಾರಿಕೆ ಕೊಡೋಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಭಾರತದಲ್ಲಿ, ಹೌದಪ್ಪ ಭಾರತದಲ್ಲಿ ಯಾಕೆ ನೀವು ಆಳ್ವಿಕೆ ಮಾಡ್ತೀರಾ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಬ್ರಿಟಿಷರು ವೈಟ್ ಮ್ಯಾನ್ಸ್ ಬರ್ಡನ್ ಥಿಯರಿ. ಅಂದರೆ ನಾವು ಬಂದಿರೋದು ಇಲ್ಲಿ ಭಾರತದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ನಮ್ಮ ಲಾಭಕ್ಕೋಸ್ಕರ ಅಲ್ಲ, ಸೊ ಸ್ಥಳೀಯ ಜನರ ಲಾಭಕ್ಕೋಸ್ಕರ. ಬಿಳಿ ಜನರ ಮೇಲೆ ದೇವರು ಏನು ಮಾಡಿದಾರೆ ಅಂದರೆ ಒಂದು ಪ್ರಮುಖ ಜವಾಬ್ದಾರಿ ಹಾಕಿದ್ದಾನೆ. ಇಡೀ ಪ್ರಪಂಚಕ್ಕೆ ಏನು ಮಾಡಬೇಕು, ನೀವು ನಾಗರಿಕತೆಯನ್ನು ಕಲಿಸಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವ್ರ ವಾದ ಇದೆ, ಅದು ವೈಟ್ ಮ್ಯಾನ್ಸ್ ಬರ್ಡನ್ ಥಿಯರಿ. ಸೊ ಇಟ್ ಈಸ್ ವೆರಿ ವಾಸ್ಟ್ ಟಾಪಿಕ್. ಸೊ ಟೈಮ್ ಈಸ್ ನಾಟ್ ಪರ್ಮಿಟಿಂಗ್ ಮಿ ಟು ಡಿಸ್ಕಸ್ ಇನ್ ಡೀಟೇಲ್ಸ್. ಸೊ ಅದೇ ರೀತಿಯಲ್ಲಿ ಯುರೋಪಿಯನ್ ಸುಪೀರಿಯರ್ ರೈಸ್ ಮೆಂಟಾಲಿಟಿ, ನಾವೇ ಸುಪೀರಿಯರ್ ಈ ಪ್ರಪಂಚದಲ್ಲಿ ಏನಪ್ಪ ಅಂತ ಹೇಳಿದ್ರೆ ವಿ ಆರ್ ದ ಸುಪೀರಿಯರ್ ಪೀಪಲ್, ವಿ ಆರ್ ದ ಸುಪ್ರೀಮ್. ಸೊ ವಿ ಆರ್ ದ ನಾಲೆಜಬಲ್ ಪೀಪಲ್, ವಿ ಆರ್ ದ ಸೈಂಟಿಫಿಕ್ ಪೀಪಲ್, ವಿ ಆರ್ ದ ವಾಟ್ ಈಸ್ ಫಿಲಾಸಫಿಕಲ್ ಪೀಪಲ್. ಈ ಥರದ ಏನಪ್ಪ ಅಂದರೆ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಹತ್ರನೇ ಜಾಸ್ತಿ ಏನಿದೆ ಅಂತ ಹೇಳಿದ್ರೆ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ಆ ಒಂದು ಇದಿತ್ತು ಅವ್ರ ಹತ್ರ. ಸೊ ನೆಕ್ಸ್ಟ್ 10th one, ಡೆವಲಪ್ಮೆಂಟ್ ಅಂಡರ್ ಲಾರ್ಡ್ ಲಿಟನ್ ಆ್ಯಂಡ್ ಲಾರ್ಡ್ ರಿಪನ್. ಸೊ ಎರಡು ವಾಯ್ಸ್ ರಾಯ್ ಅಂದರೆ ಗವರ್ನರ್ ಜನರಲ್ಗಳು. ಒಂದು ಲಾರ್ಡ್ ಲಿಟನ್, ಹಿ ವಾಸ್ ಎ ರಿಯಾಕ್ಷನರಿ ಪರ್ಸನ್, ಅಂದರೆ ಪ್ರತಿಗಾಮಿ ಇವನು. ಭಾರತೀಯರು ಏನಪ್ಪ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಕೆಲಸಕ್ಕೆ ಬಾರದೇ ಇರುವಂಥ ಜನ. ಇವ್ರಿಗೇನಪ್ಪ ಅಂತ ಹೇಳಿ ಯಾವ ರೀತಿ ಪ್ರಾಣಿಗಳನ್ನು ನಾವು ನಿಯಂತ್ರಿಸ್ತೀವಿ ಅದೇ ರೀತಿಯಲ್ಲಿ ಇವರನ್ನು ನಿಯಂತ್ರಿಸಬೇಕು ಅಂತ ಮನೋಭಾವ ಇಟ್ಕೊಳ್ಳೋಂಥ ವ್ಯಕ್ತಿ ಯಾರು, ಲಾರ್ಡ್ ಲಿಟನ್. ಅದೇ ಲಾರ್ಡ್ ರಿಪನ್ ಏನಪ್ಪ ಅಂತ ಹೇಳಿದ್ರೆ ಭಾರತದಲ್ಲಿ ಇರೋರು ಕೂಡ ಮನುಷ್ಯರೇ, ಅವ್ರಿಗೂ ಯಾವ ರೀತಿಯಲ್ಲಿ ಇಂಗ್ಲೆಂಡಲ್ಲಿ ಇಂಗ್ಲಿಷ್ ಜನಾಂಗದವ್ರಿಗೆ ಸಮಾನತೆ, ಹಕ್ಕು, ಪ್ರಜಾಪ್ರಭುತ್ವ ವ್ಯವಸ್ಥೆ
ಯಾವ ರೀತಿ ಇಂಗ್ಲೆಂಡಲ್ಲಿ ಬಯಸ್ತಾರೆ ಜನ, ಅದೇ ರೀತಿಯಲ್ಲಿ ಭಾರತದಲ್ಲೂ ಕೂಡ ಬಯಸ್ತಾರೆ. ನಾವು ಕೊಡಬೇಕು ಅದು ಅಂತ ಹೇಳ್ಬಿಟ್ಟು ಮಾತು ಹೇಳೋರು ಯಾರಪ್ಪ ಅಂತ ಹೇಳಿದ್ರೆ ಲಾರ್ಡ್ ರಿಪನ್. ಅಂದರೆ ಎರಡು ಲಾರ್ಡ್ ರಿಪನ್ನಿನ ಒಂದು ವ್ಯಕ್ತಿತ್ವ ಜನಪರವಾಗಿರುತ್ತೆ, ಲಾರ್ಡ್ ಲಿಟನ್ನ ಒಂದು ವ್ಯಕ್ತಿತ್ವ ಜನ ವಿರೋಧಿವಾಗಿ ಇರುತ್ತೆ. ಸೊ ಕೆಲವೊಂದು ಬೆಳವಣಿಗೆ, ಎಲ್ಲದನ್ನು ಹೇಳಲಿಕ್ಕೆ ಆಗಲ್ಲ, ಕೆಲವೊಂದು ಬೆಳವಣಿಗೆಗಳು ನಾವು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಫ್ಯೂ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಆಫ್ these two viceroys we try to discuss here. During the Lytton period, the minimum age of ICS exam was reduced from 21 to 19. So ಲಾರ್ಡ್ ಲಿಟನ್ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭಾರತೀಯ ನಾಗರಿಕ ಸೇವೆ ಪರೀಕ್ಷೆಯ ಏನಪ್ಪ ಅಂತ ಹೇಳಿದ್ರೆ ವಯಸ್ಸಿನ ಮಿತಿ ಏನಾಗುತ್ತೆ ಅಂದರೆ 21ರಿಂದ 19 ವರ್ಷಕ್ಕೆ ಇಳಿಸಲಾಗುತ್ತೆ. 21ರಿಂದ 19, 21ಕ್ಕೆ ಪಾಸ್ ಮಾಡೋದು ಕಷ್ಟ ಭಾರತೀಯರಿಗೆ. ಅಂದರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಆ ಸೇವೆ ಪ್ರಾರಂಭವಾಗಿದ್ದ 10 ವರ್ಷ ನಂತರ ಪ್ರಪ್ರಥಮ ವ್ಯಕ್ತಿಯವರು. ಈಗ 19 ವರ್ಷ ಮಾಡಿಬಿಟ್ರೆ ಭಾರತೀಯರು ಇದರಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯನಾ? ಅಂದರೆ ಉದ್ದೇಶಪೂರ್ವಕವಾಗಿ ಲಾರ್ಡ್ ಲಿಟನ್ ಏನು ಮಾಡ್ತಾರೆ, ಭಾರತೀಯರು ನಾಗರಿಕ ಸೇವೆಯಲ್ಲಿ ಬರಬಾರದು ಅಂತ ಉದ್ದೇಶದಿಂದ ಈ ಕಾಯ್ದೆಯನ್ನು ತರ್ತಾರೆ. ಅದೇ ರೀತಿಯಲ್ಲಿ ದ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ 1878 ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಈ ದೇಶೀಯ ಭಾಷೆಗಳ ಕಾಯ್ದೆ, ಪತ್ರಿಕೋದ್ಯಮ ಕಾಯ್ದೆ 1878 ಯಾಕೆ ತಂದರು ಅಂತ ಹೇಳಿದ್ರೆ ದೇಶೀಯ ಭಾಷೆಗಳಲ್ಲಿ ಪತ್ರಿಕೆಗಳು ಏನಿತ್ತು ಅದರ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣ ಸಾಧಿಸುವ ಉದ್ದೇಶದಿಂದ ಇದು ಬಂತು. ಸ್ನೇಹಿತರೆ, 1876-77ರಲ್ಲಿ ಬಂಗಾಳದಲ್ಲಿ, ಉತ್ತರ ಪ್ರದೇಶದಲ್ಲಿ ಮತ್ತು ಮಧ್ಯ ಭಾರತದಲ್ಲಿ ಭೀಕರವಾದ ಬರಗಾಲ ಇತ್ತು. ಲಕ್ಷಾಂತರ ಜನ ಸಾಯ್ತಾ ಇದ್ರು ಊಟ ಇಲ್ಲದೆ. ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಗ್ರ್ಯಾಂಡ್ ದರ್ಬಾರ್ ಏನಾಗುತ್ತೆ ಇನ್ ದಿಲ್ಲಿ, ದ ಗ್ರ್ಯಾಂಡ್ ದರ್ಬಾರ್ ಇನ್ ದಿಲ್ಲಿ ಆನ್ 1st January 1877 ಇದು ಮಾಡ್ತಾರೆ. ಯಾಕೋಸ್ಕರ ಅಂದರೆ ಇಂಗ್ಲೆಂಡಿನ ರಾಣಿ ಕ್ವೀನ್ ಎಲಿಜಬೆತ್ ಫಸ್ಟ್ ಇದೆಲ್ಲ ಅವರು she is declared as the empress of Indian Empire, empress of Indian. ಇದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಫಂಕ್ಷನ್ ಅನ್ನು ಆಯೋಜಿಸ್ತಾರೆ. ಒಂದು ಕಡೆ ಜನ ಸಾಯ್ತಾ ಇದ್ರೆ ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದಾರೆ, ಅವರು ಒಂದು ಭವ್ಯವಾದ ಒಂದು ದರ್ಬಾರನ್ನು ದಿಲ್ಲಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಕೂಡ ಏನಾಗುತ್ತೆ ಅಂದರೆ ಟೀಕೆಗೆ ಗುರಿ ಆಗುತ್ತೆ ಲಾರ್ಡ್ ಲಿಟನ್ ಕಾಲ. ಅದೇ ರೀತಿಯಲ್ಲಿ ದ ಆರ್ಮ್ಸ್ ಆಕ್ಟ್ 1878 ಅಂದರೆ ಶಸ್ತ್ರಾಸ್ತ್ರ ಕಾಯ್ದೆ 1878. ಹೌದು, ಜನರ ಹತ್ರ ಶಸ್ತ್ರಗಳು ಇದ್ದರೆ ಒಳ್ಳೇದಲ್ಲ, ಒಂದು ಇಟ್ಕೊಡೋಣ. ಆದರೆ ಶಸ್ತ್ರಗಳು ಭಾರತೀಯರು ಮಾತ್ರ ಇಟ್ಕೋಬಾರ್ದು. ಬ್ರಿಟಿಷ್ ಅಧಿಕಾರಿಗಳು ಇಟ್ಕೋಬಹುದು, ಬ್ರಿಟಿಷ್ ನಾಗರಿಕರು ಇಟ್ಕೋಬಹುದು. ಯಾವುದೇ ಲೈಸೆನ್ಸನ್ನು ಪಡೆದೇ ಶಸ್ತ್ರಾಸ್ತ್ರಗಳದ್ದು ಇಂಗ್ಲೆಂಡ್ನವರು ಇಟ್ಕೋಬಹುದು, ಬ್ರಿಟಿಷರು ಯುರೋಪಿಯನ್ಸ್ ಇಟ್ಕೋಬಹುದು. ಆದರೆ ಭಾರತೀಯರು ಭಾರತದಲ್ಲಿ ಶಸ್ತ್ರಗಳನ್ನು ಇಟ್ಕೊಳ್ಳೋಕ್ಕೋಸ್ಕರ ಲೈಸೆನ್ಸ್ ತಗೋಬೇಕಾಗತ್ತೆ. ಏನಾದರೂ ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅವರು ಶಿಕ್ಷೆಗೆ ಗುರಿ ಆಗ್ತವೆ ಅಂತ ಹೇಳ್ಬಿಟ್ಟು ಒಂದು ಕಾಯ್ದೆ ತರ್ತಾರೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಕೆಲವೊಂದು ಅಂಶಗಳು ಮಾತ್ರ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ದ ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ 1883. ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ 1883 ಅಂತ ನಾವು ಹೇಳ್ಬೋದು. ವಿವಾದ, ಇಲ್ಬರ್ಟ್ ಬಿಲ್ ವಿವಾದ 1873. ಭಾರತದಲ್ಲಿ ಭಾರತದ ಜಡ್ಜ್ಗಳು ಇದ್ರು, ಇಂಗ್ಲೆಂಡಿನ ಜಡ್ಜ್ಗಳು ಇದ್ರು, ಯುರೋಪಿಯನ್ ಜಡ್ಜ್ಗಳು ಇದ್ರು. ಇದಕ್ಕಿಂತ ಪೂರ್ವದಲ್ಲಿ ಅಂದರೆ ಲಾರ್ಡ್ ರಿಪನ್ಗಿಂತ ಪೂರ್ವದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಂಗ್ಲೆಂಡಿನ ಅಂದರೆ ಯುರೋಪಿನ ಒಂದು ನ್ಯಾಯಾಧೀಶರು ಭಾರತ ಮತ್ತು ಯುರೋಪಿನ ಅಪರಾಧಿಗಳ ಬಗ್ಗೆ ವಿಚಾರಣೆ ಮಾಡುವ ಅಧಿಕಾರ ಇತ್ತು. ಆದರೆ ಒಂದು ಭಾರತೀಯ ಜಡ್ಜ್ ಅಂದರೆ ಮೂಲ ಭಾರತೀಯ ಜಡ್ಜ್ ಯುರೋಪಿನ ಅಪರಾಧಿಗಳಿಗೆ ಯಾವುದೇ ರೀತಿಯ ವಿಚಾರಣೆ ಮಾಡೋಕ್ಕೆ ಅವರ ಹತ್ರ ಅಧಿಕಾರ ಇರಲಿಲ್ಲ. ಅದಕ್ಕೋಸ್ಕರ ಒಂದು ತಿದ್ದುಪಡಿಯನ್ನು ತರ್ತಾರೆ. ಯಾರೋ he has brought on some modification, amendment into this judicial system. Lord Ripon said after this modification, after Ilbert Bill passing, Indian judges also can take care. Indian judges also can
give judgment about the European people also. This is the judicial equality he tried to bring in India, Lord Ripon. So it was strongly opposed by the European officer, particularly the English officer in Bengal, Uttar Pradesh, and in central India and in the Bombay provinces. ಎಲ್ಲ ಕಡೆ ಏನಾಗುತ್ತೆ, ನಾವು ಭಾರತೀಯರು ಜಡ್ಜ್ ಹತ್ರ ಹೋಗಿ ಕೈ ಕಟ್ಕೊಂಡು ನಿಲ್ಲದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲರೂ ಕೂಡ ಒಂದೇ ಸತಿ ರಾಜೀನಾಮೆ ಕೊಡ್ತೀವಿ. ಇದೇ ಒಂದು ವಿಚಾರವಾಗಿ ಲಾರ್ಡ್ ರಿಪನ್ ಅವರನ್ನು ಏನು ಮಾಡ್ತಾರೆ, ಇಲ್ಲಿಂದ ವರ್ಗಾವಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ವಿಷಯ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ನ್ಯಾಷನಲಿಸಮ್ ಇನ್ ಇಂಡಿಯಾ. ಸೊ ಥ್ಯಾಂಕ್ ಯು.